ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೆ ಪೌರಾಡಳಿತ ಇಲಾಖೆಯ ಸಚಿವರಾಗಿ ಮಾಗಡಿಯ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣರವರು ಈಗಾಗಲೇ ತಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ರಾಜ್ಯ ಸರ್ಕಾರದಲ್ಲಿ ಬಹಳ ವೇಗವಾಗಿ ಕೆಲಸ ಮಾಡತಕ್ಕಂತಹ ಸಚಿವರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಇವತ್ತು ತಮ್ಮ ಸ್ವಕ್ಷೇತ್ರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ BMTC ಬಸ್ಗಳನ್ನು, ಅದರಲ್ಲೂ ವಿಶೇಷವಾಗಿ AC ಕೋಚ್ ಬಸ್ಗಳನ್ನು 6 ಬಸ್ಗಳನ್ನು ನಿಯೋಜನೆ ಮಾಡುವ ಮೂಲಕ ಇವತ್ತು ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಭವಿಷ್ಯದ ದಿನಗಳಲ್ಲಿ ಮಾಗಡಿ ತಾಲೂಕಿನಲ್ಲೇ 4 ಎಕರೆ ಜಾಗವನ್ನು BMTCಗೆ ಹಸ್ತಾಂತರ ಮಾಡುವ ಮೂಲಕ ಮಾಗಡಿಯಲ್ಲಿಯೇ BMTC ಡಿಪೋವನ್ನು ಕೂಡ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಾಲಕೃಷ್ಣರವರು ಮಾತನಾಡಿ ಅಧಿಕಾರಿಗಳಿಗೆ ಒಂದು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಯಾರೋ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಕೂಡ ಆ ಸಂಬಂಧಪಟ್ಟಂತಹ ಜಿಲ್ಲೆಯ ಶಾಸಕರೇ ಸಚಿವರುಗಳಾದಾಗ ಅದೇ ಸಚಿವರಿಗೆ ಆ ಜಿಲ್ಲೆಯ ಸ್ವಂತ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟರೆ ಅದು ಭಾಳಷ್ಟು ಅನುಕೂಲ ಆಗ್ತದೆ ಎನ್ನುವಂಥದ್ದು ಇವತ್ತು ಬಾಲಕೃಷ್ಣರವರ ರಾಜಕೀಯ ನಡೆಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಯಾಕಂದರೆ ಅವರು ಸಚಿವರಾದ ಬಳಿಕ ಜಿಲ್ಲೆಯಲ್ಲಿ ಹಾಗೂ ಮಾಗಡಿ ಕ್ಷೇತ್ರದಲ್ಲಿ ಬಹಳ ಕ್ರಿಯಾಶೀಲವಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ, ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ, ಅಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ನಿರಂತರವಾಗಿ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿ ಬಾಲಕೃಷ್ಣರವರು ಇದ್ದಾರೆ. ಇದೇ ವಿಚಾರವಾಗಿ ಇವತ್ತು ಮಾತನಾಡ್ತಾ ನಾನು ಪ್ರತಿ ಶನಿವಾರ ಹಾಗೂ ಭಾನುವಾರ ಜಿಲ್ಲೆಯಲ್ಲಿ ಇರ್ತೇನೆ, ಅಂದರೆ ಅದು ಮಾಗಡಿ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಒಟ್ಟಾರೆ ನಾನು ಜಿಲ್ಲೆಯಲ್ಲೇ ವಾಸ್ತವ್ಯವನ್ನು ಹೂಡ್ತೇನೆ. ಹಾಗಾಗಿ ಅಧಿಕಾರಿಗಳು ಶನಿವಾರ ಮತ್ತು ಭಾನುವಾರ ರಜೆ ಬೇಕಾದರೆ ಕೇಳಿ ಪಡಿಬೇಕು ಎನ್ನುವಂತಹ ನೇರವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಶನಿವಾರ ಭಾನುವಾರ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಬೇಕಿದ್ರೆ ಸೋಮವಾರ ನೀವು ರೆಸ್ಟನ್ನು ಪಡಿಬೋದು ಎನ್ನುವಂತಹ ನೇರವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಯಾರು ಈ ಒಂದು ನಿಯಮಗಳಿಗೆ ಕಟಿಬದ್ಧರಾಗಿ ಕೆಲಸವನ್ನು ಮಾಡ್ತಿರೋ ಅಂಥ ಅಧಿಕಾರಿಗಳು ಜಿಲ್ಲೆಯಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡ್ಬೋದು. ತಮಗೆ ಇಷ್ಟ ಇಲ್ಲ ಅಂದರೆ ನೀವು ಈ ಜಿಲ್ಲೆಯಿಂದ ಹೊರಗಡೆಗೆ ಹೋಗ್ಬೋದು ಎನ್ನುವಂತಹ ನೇರವಾದಂತಹ ಎಚ್ಚರಿಕೆಯನ್ನು ಜಿಲ್ಲೆಯ ಅಧಿಕಾರಿಗಳಿಗೆ ಸಚಿವ ಬಾಲಕೃಷ್ಣರವರು ತಿಳಿಸಿದ್ದಾರೆ. ಅಂದರೆ ಏನು ಈ ಹಿಂದೆ ರಾಮಲಿಂಗಾರೆಡ್ಡಿಯವರು ಕೂಡ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರು ಕೂಡ ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬಾಲಕೃಷ್ಣರವರು ಸ್ವಂತ ಜಿಲ್ಲೆಯಾಗಿರೋದ್ರಿಂದ, ಅವರು ಕೂಡ ಈ ಜಿಲ್ಲೆಯ ಒಬ್ಬ ಶಾಸಕರಾಗಿರೋದ್ರಿಂದ ಈ ಜಿಲ್ಲೆಯ ಆಗು ಹೋಗುಗಳು ಜೊತೆಗೆ ಈ ಜಿಲ್ಲೆಯ ಬೆಳವಣಿಗೆ ಅವರಿಗೆ ಬಹಳ ಸ್ಪಷ್ಟವಾಗಿ ಇದೆ. ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ರು, ಇದು CM ಜಿಲ್ಲೆ, ರಾಜ್ಯ ಮತ್ತು ದೇಶ ಇವತ್ತು CM ಜಿಲ್ಲೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಾನು ಎಷ್ಟು ನೀವು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತೀರೋ ಅಷ್ಟು ನಾನು ಸಹಕಾರವನ್ನು ನಿಮಗೂ ಕೂಡ ಕೊಡ್ತೇನೆ. ಹಾಗಾಗಿ ಅಧಿಕಾರಿಗಳು ಬಹಳ ಕಟ್ಟುನಿಟ್ಟಾಗಿ ಕೆಲಸವನ್ನು ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸಚಿವ ಬಾಲಕೃಷ್ಣರವರು ತಿಳಿಸಿದ್ದಾರೆ. ಏನಂದ್ರೆ 4-5 ಬಾರಿ ನನ್ನನ್ನ ಈ ಭಾಗದ ಜನ ಗೆಲ್ಸಿದ್ದಾರೆ. ನಾನು ಎಷ್ಟು ಕೆಲಸ ಮಾಡಿದ್ರು ಋಣ ತೀರ್ಸಕ್ಕಾಗಲ್ಲ. ಒಬ್ಬ ಶಾಸಕ 5 ಬಾರಿ ಗೆಲ್ತಕ್ಕಂಥದ್ದು ಸುಲಭದ ಮಾತಲ್ಲ. ಇವರು ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದದ ಋಣ ಎಷ್ಟು ಕೆಲಸ ಮಾಡಿದ್ರು ತೀರ್ಸಕ್ಕಾಗೋದಿಲ್ಲ. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಸರ್ಕಾರ ಇದೆ, ನನ್ನ ಜವಾಬ್ದಾರಿ ಜಾಸ್ತಿ ಇದೆ. ನಾನು ಭಾನುವಾರ ಅಧಿಕಾರಿಗಳಿಗೆ ಹೇಳ್ತೇನೆ, ನಾನು ಶನಿವಾರ ಭಾನುವಾರ ಕಂಪಲ್ಸರಿ ನನ್ನ ಕ್ಷೇತ್ರದಲ್ಲಿ ಇರ್ತೇನೆ. ಯಾವ ಅಧಿಕಾರಿಗಳು ರಜಾ ಬೇಕು ಅಂದ್ರೆ ಮೊದಲೇ ನನ್ಗೆ ಹೇಳ್ಬೇಕು, ಇಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು. ನೀವು ಶನಿವಾರ ಭಾನುವಾರನೂ ಕೂಡ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ಇದ್ರೆ ಮಾತ್ರ ನಮ್ಮ ಜಿಲ್ಲೆನಲ್ಲಿ
ಆ ಜಿಲ್ಲೆ ನಾವು, ಯಾಕಂದ್ರೆ ನಮ್ದು ಇಡೀ ರಾಜ್ಯ ನೋಡ್ತಾ, ಇಡೀ ದೇಶ ನೋಡ್ತದೆ, ಇದು ಮುಖ್ಯಮಂತ್ರಿಗಳ ಜಿಲ್ಲೆ. ನಮ್ಗಳ ಜವಾಬ್ದಾರಿ ಜಾಸ್ತಿ ಇದೆ, ಅಧಿಕಾರಿಗಳಿಂದ ನನ್ನಿಂದ ಹಿಡಿದು ಎಲ್ಲರೂ ಜವಾಬ್ದಾರಿ ಜಾಸ್ತಿ ಇದೆ. ನಾವು ಜನಸ್ನೇಹಿಯಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ಬೇಕಾಗ್ತದೆ. ದಯಮಾಡಿ ನೀವು ಶನಿವಾರ ಭಾನುವಾರ ಒಂದು ಭಾನುವಾರ ಬಂದ್ರೆ ಸೋಮವಾರ ಬೇಕಾದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಏನಾಗಲ್ಲ. ಆದ್ರೆ ನಾವು ನಮ್ಮ ಕಾರ್ಯಕ್ರಮ, ನಾವು ಮಂತ್ರಿ ಆಗಿರೋದ್ರಿಂದ ಇಡೀ ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿರೋದ್ರಿಂದ ನನಗೆ ಫ್ರೀ ಆಗಿರ್ತಕ್ಕಂಥದ್ದು ಶನಿವಾರ ಭಾನುವಾರನೇ ಅನಿವಾರ್ಯ. ನನಗೆ ಶುಕ್ರವಾರ ಶನಿವಾರ ಭಾನುವಾರ ನನ್ನ ಕ್ಷೇತ್ರಾದ್ಯಂತ ಇರ್ತೀನಿ. ದಯಮಾಡಿ ಎಲ್ಲ ಅಧಿಕಾರಿಗಳು ನನಗೆ ಸಹಕಾರ ಕೊಡಬೇಕು, ಜಿಲ್ಲೆ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ನನಗೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ತಾ, ಇದು ಒಂದು ರೀತಿ ಒಂದು ಒಳ್ಳೆಯ ಹೊಸ ಹೆಜ್ಜೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಅಧಿಕಾರಿಗಳ ವರ್ಗ ಸಾರ್ವಜನಿಕರಿಗೆ ಅವರ ಒಂದು ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ಸಿಗದೇ ಇರ್ಬೋದು. ಆದರೆ ಸಚಿವರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ ಜಿಲ್ಲೆಯಲ್ಲಿ 2 ದಿನ, ಅದು ಶನಿವಾರ ಮತ್ತು ಭಾನುವಾರ ಸಿಗ್ತಾರೆ ಅಂದರೆ ಅಲ್ಲಿ ಭಾಗಶಃ ಜನರ ಕೆಲಸಗಳು ಸುಲಲಿತವಾಗಿ ಆಗ್ತವೆ ಎನ್ನುವಂಥದ್ದು ಕೂಡ ಇಲ್ಲಿ ಬಹಳ ವಿಶೇಷ. ಹಾಗಾಗಿ ಬಾಲಕೃಷ್ಣರವರ ಈ ಒಂದು ಹೊಸ ಹೆಜ್ಜೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಈ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.